ಮೇಡಮ್ ಇಲ್ಲೂ 1 hour ಆಯ್ತು ಮೇಡಮ್. ಸಮಸ್ಯೆ ಏನು ಸರ್? ಸಮಸ್ಯೆ ಅದೇ ಗ್ಯಾಸ್ ಹಾಕ್ಸ್ಕೊಂಡೆ ಮನೆಗೆ ಹೋಗ್ಬೇಕಷ್ಟೇ. ದುಡಿಮೆ ಏನಿಲ್ಲ, ಬರೀ ಹಂಗಾಗಿದೆ ಮೇಡಮ್ ನಮ್ಮ ಪರಿಸ್ಥಿತಿ. ಏನು ಮಾಡೋದು ಹೇಳಿ? ಅಲ್ಲ ಸರ್, ಎಲ್ಲಿಂದ ಬಂದಿರೋದು? ನಾನು ನಾಗರಬಾವಿಯಿಂದ ಬಂದಿದ್ದೀನಿ ಮೇಡಮ್. ನಾಗರಬಾವಿ. ಹಾಂ, ಓಕೆ. ಅಲ್ಲಿ ಯಾವ್ದು ಬಂಕ್ಗಳಿಲ್ವಾ? ಇದೆ ಮೇಡಮ್, ಒಂದು ಕಡೆ ಜಾಸ್ತಿ ಇದೆ, ಈ ಕಡೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ನಾವು ಬರ್ತಾ ಇದ್ದೀವಿ. ಗೌರ್ಮೆಂಟ್ ಬಂಕಲ್ಲಿ. ಸರ್ಕಾರಿ ಕೇಳೋದವ್ರು ಏನು ಹೇಳ್ತೀರಾ? ಕರ್ಕೆ ಏನು ಹೇಳಿದ್ರು ಮೇಡಮ್, ಅವ್ರಿಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಅವ್ರೇನು ಊಟ ಮಾಡಲ್ವಾ, ಗೊತ್ತಿಲ್ವ ಅವ್ರಿಗೆಲ್ಲ ನಮ್ಮ ಕಷ್ಟ. ತಿಂಗಳಾನ್ಗಟ್ಲಿಂದ ನೀವು ಕಷ್ಟ ಅನುಭವಿಸ್ತಾನೆ ಇದ್ದೀರಾ, ನೋಡ್ತಾನೆ ಇದ್ದೀವಿ. ಅದೇ ಅವರೇ ನೋಡ್ತಾ ಇದ್ದಾರಲ್ಲ ಮೇಡಮ್ ನಮ್ಮ ಕಷ್ಟ ಹೆಂಗಿದೆ ಅಂತ. ಏನಾದ್ರು ಪರಿಹಾರ ಮಾಡಿದಾರಾ? ಯಾರಿಗೂ ಏನು ಕೊಟ್ಟಿಲ್ಲ ಮೇಡಮ್, ಹಂಗಾಗಿದೆ ಅಷ್ಟೇ. ಅಲ್ಲ, ಈ ತರ ಕಷ್ಟ ಅನುಭವಿಸ್ತಾನೆ ಇದ್ರೆ ಮತ್ತೆ ನಿಮ್ ಕಷ್ಟ ಆಗಿದ್ದಿರೋದು. ಹಿಂಗೆ ನಾವು ಕಷ್ಟ ಬೀಳಲೇಬೇಕಾಗತ್ತೆ. ಎಷ್ಟು ಜನ ಮಕ್ಕಳು? ಇಬ್ರು. ಆಗುತ್ತಾ ಮೇಂಟೈನ್ ಮಾಡಕ್ಕೆ, ಫ್ಯಾಮಿಲಿ ಮೇಂಟೈನ್ ಮಾಡಕ್ಕೆ? ಏನು ಮಾಡೋದು ಮೇಡಮ್, ಮಾಡಲೇಬೇಕಲ್ಲ ಜೀವನ ಮಾಡಲಿ. ಒಂದು 600-700 ರೂಪಾಯಿ ಮಾಡಿದ್ವಿ ಗ್ಯಾಸ್ಗೆ. ಒಂದು 400 ರೂಪಾಯಿ ಹಾಕ್ಸಿದ್ರೆ ಅದ್ರ ಮೇಲೆ ಇನ್ನೂ ಟೈಮ್ ಇದೆ ಮೇಡಮ್. 10 ಗಂಟೆ ನೋಡಬೇಕು ಅಷ್ಟೇ. ಎಷ್ಟು ಅವರಿಂದ ನಿಂತಿರೋದು? 1 ಅವರಿಂದ. ಮೇಡಮ್ ನಾವು ಯಶವಂತಪುರ ಇರೋದು. ಹೌದು ಮೇಡಮ್. ಅಲ್ಲಿ ಯಾವ್ದು ಬಂಕ್ಗಳಿಲ್ವಾ? ಮೇಡಮ್ ರೋಡ್ ಮೇಲೆ ಇರ್ತೀವಲ್ಲ, ಕಡಿಮೆ ಎಲ್ಲಿ ಕ್ಯೂ ಇರುತ್ತೆ ಅಲ್ಲಿ ಹಾಕೊಳ್ಳೋಣ ಅಂತ ಅಷ್ಟೇ. ಇದು ಕಮ್ಮಿ ಕ್ಯೂನಾ ಇದು? ಈ ಮೊದಲಿಗೆ ಹೋಲ್ಸಿದ್ರೆ ಈಗ ಪರವಾಗಿಲ್ಲ. ಮೊದಲು ತುಂಬಾ ಇತ್ತಲ್ಲ? ತುಂಬ ಇತ್ತು. ಈಗ ಎಲ್ಲ ಕಡೆ ಸಿಗುತ್ತಾದ್ರೂ ಇಲ್ಲಿ ಗೌರ್ಮೆಂಟ್ ರೇಟ್ ಕಮ್ಮಿ ಇದೆ. 89 ರೂಪಾಯಿ 52 ಪೈಸೆಗೆ ಸಿಗುತ್ತೆ. ಬೇರೆ ಕಡೆ ಅವರು ಒಂದು ಕಡೆ 115, ಒಂದು ಕಡೆ 100 ರೂಪಾಯಿ ಈ ಥರ ಎಲ್ಲ ಇದೆ. 10-25 ರೂಪಾಯಿ ಜಾಸ್ತಿ ಅಲ್ಲಿಗೆ ಹೋಗಿ ಕೊಡೋದು ಬದಲು ಇಲ್ಲಿ ಕ್ಯೂ ನಿಂತು ಹಾಕುವ. ಇದೇ ತರ ಪರಿಸ್ಥಿತಿ ಕಂಟಿನ್ಯೂ ಆಯ್ತು ಅಂದ್ರೆ ಮುಂದಕ್ಕೆ ಹೇಗೆ ಗೊತ್ತಿಲ್ಲ. ನೋಡಬೇಕು ದೇವ್ರ ಇಚ್ಛೆ. ಯಾವ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ಗಮನ ವಹಿಸ್ಬೇಕು. ಈಗ ಅವರು ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಅವ್ರ ಮೇಲೂ ನಾವು ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಸಿಕ್ಕಿದ್ರೆ ಮೊದಲೆಲ್ಲ ಸಿಗ್ತಾ ಇತ್ತು, ಯುದ್ಧ ನಡೀತಾ ಇರಲಿಲ್ಲ. ಅಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಆದಷ್ಟು ಇವರು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಸಾಧ್ಯವಾದಷ್ಟು ಬಗೆಹರಿಸಿದ್ರೆ ಒಳ್ಳೇದು. ಎರಡು ಸರ್ಕಾರಕ್ಕೂ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು ಹೇಳೋದಕ್ಕಿಂತ ಇಬ್ರೂ ಇದು ಏನು ಎಲ್ರೂ ಸಮಸ್ಯೆ ಇರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿ ಮಾಡಿದ್ರೆ ಒಳ್ಳೇದು. ಅದನ್ನ ಬಿಟ್ಟು ಇವ್ರು ಆ ಕಡೆ ತೋರಿಸಿ ಇವ್ರ ಬೆಳೆ ಬೇಯಿಸ್ಕೊಳ್ಳೋದು, ಇಲ್ಲ ಅವ್ರು ಇವ್ರ ಮೇಲೆ ಹೇಳ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಳ್ಳೋದು ಸರಿ ಇಲ್ಲ. ಅದು ಸೂಕ್ತನೂ ಅಲ್ಲ. ಅದು ನುಣ್ಸ್ಕೋಬಾರ್ದು. ಯಾವುದಾದ್ರೂ ಪರಿಸ್ಥಿತಿ ಹಿಂಗಿದೆ ಅಂದಾಗ ಇಬ್ರು ಸೇರಿ ಮಾಡಬೇಕು, ಹೊಂದ್ಕೊಳ್ಳೇಬೇಕು ಮೇಡಮ್. ಪರಿಸ್ಥಿತಿ ನಮ್ಮಂಗಿರಲ್ವಲ್ಲ, ಯಾವ ಪರಿಸ್ಥಿತಿ ಇದೆ ಹೊಂದ್ಕೋಬೇಕು. ಇದೆ ಮೊದಲು ಜಾಸ್ತಿ ಇತ್ತು, ಈಗ ಪರವಾಗಿಲ್ಲ. ಈಗ ಏನಂದ್ರೆ ಮೊದಲು ಅರ್ಧ ದಿವಸ ನಿಂತರೂ ಆಗಿತ್ತು, ಇನ್ನೂ ಜಾಸ್ತಿ ನಿಂತರೂ ಆಗಿತ್ತು. ಲಾಸ್ಟ್ಗೆ ಹತ್ತತ್ರ ಬರ್ತಾ ಇದ್ದಾಗ ಖಾಲಿ ಆಗಿರೋದು ಉಂಟು. ಈಗ ಪರವಾಗಿಲ್ಲ, ಸಿಗುತ್ತೆ. ಅವು ಬೇಜಾರಾಗೋದು ಏನಂತಾರೆ, ಈಗ ನಾವು ಮಲ್ಗೋ ಟೈಮಲ್ಲಿ ಸಾಧ್ಯವಾದಷ್ಟು 1-2 ಅವರ್ ಕೆಲಸ ಮಾಡ್ಕೊ ಹೋಗ್ಬೇಕಾಗೋದು, ಇಲ್ಲ ರೆಸ್ಟ್ ಮಾಡ್ದೇ ಇದು ಮಾಡ್ಬೇಕಾಗೋದು ಅಷ್ಟೇ. ಈಗ ಮಾಮೂಲಿ ಸ್ವಲ್ಪ ಪರವಾಗಿಲ್ಲ, ಅದಕ್ಕಿಂತ ಸುಧಾರಿಸ್ಕೋಬೋದು. ನಾವು ಇಲ್ಲಿ ಕಾಮಾಕ್ಷಪಳ್ಳಿ ಮನೆ. ಅಲ್ಲೂ ಇದೆ. ಅಲ್ಲಿ 100 ರೂಪಾಯಿ ಕೊಟ್ಟು ಅಲ್ಲಿ ಆಯಿಸ್ಕೊಂಬ, ಇಲ್ಲಿ 10 ರೂಪಾಯಿ ಕಡಿಮೆ ಆಗುತ್ತೆ. ಅದೇ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ, ಇನ್ನೇನು ಮಾಡೋಕ್ಕಾಗತ್ತೆ. ಇಲ್ಲ ಓಡಾಡ್ತಾ ಇರೋವಾಗ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ಹಾಕೊತೀವಿ. 300 ರೂಪಾಯಿಗೆ ಹಾಕ್ಸ್ಕೊತೀವಿ. 300 ರೂಪಾಯಿ ಹಾಕ್ಕೊಂಡು ಅದು ಇನ್ನೂ ನಾಳೆ ಅರ್ಧ ದಿನಕ್ಕೂ ಬರಲ್ಲ. ತಿರ್ಗಾ ಕಾಯಬೇಕು, ಮಾಡಬೇಕು, ಬೇರೆ ಏನಿಲ್ಲ. ನಾವು 40-45 ವರ್ಷ ಓಡಿಸ್ತೀವಿ. ಏನು ಕೆಲಸ ಇದೆ, ಏನು ಮಾಡ್ತೀರಾ? ದೇವರೇ ಕಾಪಾಡ್ಬೇಕು ಅಷ್ಟೇ. ನಮ್ಗೆ ಏನು ಮಾಡೋಕ್ಕಾಗಲ್ಲ. ಯಾವ ಸರ್ಕಾರ ಬಂದರೂ ಎಲ್ಲ ಅದರಲ್ಲೇ ಇದ್ದಾರೆ. ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಬ್ಲಾಕ್ ಮಾಡಬಾರ್ದು ಅಂದ್ಬಿಟ್ಟು ಹೇಳ್ತಾರೆ ಮೇಡಮ್. 60 ರೂಪಾಯಿ ಇದ್ದಿದ್ದು, 60 ರೂಪಾಯಿ ಇದ್ದಿದ್ದು ಗ್ಯಾಸು, 59 ರೂಪಾಯಿದು ಗ್ಯಾಸು. ಈಗ ಗೌರ್ಮೆಂಟ್ ರೈಟ್ 90 ರೂಪಾಯಿ ಮಾಡವ್ರೆ. 30 ರೂಪಾಯಿ ಇವರೇ ಜಾಸ್ತಿ ಮಾಡವ್ರೆ. ಬೇರೆ ಬಂಕಲ್ಲಿ ಹೋದ್ರೆ 100 ರೂಪಾಯಿ, 105 ರೂಪಾಯಿ, ಒಂದೊಂದು ಬಂಕಲ್ಲಿ ಒಂದೊಂದು ರೈಟು. 120, 122 ರೂಪಾಯಿ, 135 ರೂಪಾಯಿ. ಒಂದು ಬಂಕಲ್ಲಿ ಫಿಕ್ಸ್ ಇಲ್ಲ ರೈಟು. ಈ ಥರ ಬ್ಲಾಕ್ ಹೆಂಗೆ ಮಾಡಿದ್ರೆ ಆಗತ್ತೆ? ಅದು ದಂಧೆ ಸ್ಟಾಪ್ ಮಾಡ್ಬೇಕು ಮೇಡಮ್. ತುಂಬ ಕಷ್ಟ ಆಗತ್ತೆ. ಕಷ್ಟಪಟ್ಟು ಈ ಬಿಸಿಲಲ್ಲಿ, ಬೇಸಿಗೆ ಕಾಲಲ್ಲಿ ಇಷ್ಟೊಂದು ನಾವು ಕಷ್ಟಪಟ್ಟು ಸುತ್ತೀವಿ. 10 ರೂಪಾಯಿ ರ್ಯಾಪಿಡ್ ಅವ್ರು ಜಾಸ್ತಿ ಮಾಡಿಲ್ಲ, ಓಲಾದವರು ಜಾಸ್ತಿ ಮಾಡಿಲ್ಲ. ಪಬ್ಲಿಕ್ ಕೇಳಿದ್ರೆ ಅದರಲ್ಲಿ ಆ್ಯಡ್ ಆಗಿಲ್ಲ ಅಲ್ಲ, ಏನಕ್ಕೆ ನಾವು 10 ರೂಪಾಯಿ ಜಾಸ್ತಿ ಕೊಡ್ಬೇಕಂತಾರೆ. ಇವರು ಹೋದರೆ ಬೇಕಾದರೆ ಹಾಕಿಲ್ಲ ಅಂದರೆ ಹೋಗಿ, ನಾವು 7 ಲಕ್ಷ ಕೊಟ್ಬಿಟ್ಟು ಗಾಡಿ ತೊಗೊಂಡು ಬರ್ತಾ ಇದ್ದೀವಿ ಲೋಡು, ನಮಗೇನು ಫ್ರೀ ಬರತ್ತಾ, ನೀವೇ ತೊಗೊಂಡೋಗ್ಬಿಡಿ ಅಂದ್ಬಿಟ್ಟು ಬಂಕವ್ರು ಆ ಥರ ಹೇಳ್ತಾರೆ. ಈ 3-4 ಅವರು ಕಾಯ್ಕೊಂಡು ನಿಂತ್ಕೊಂಡು ಕಷ್ಟಪಟ್ಟು ಎಲ್ಲ ಮಾಡಬೇಕು. ಸರ್ಕಾರ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು. ವಾಟಲ್ ನಾಗರಾಜ್ ಅವರು ಹೇಳಿದರು, ಏನೋ ಮಾಡ್ತೀವಿ ಆಗತ್ತೆ, ಡ್ರೈವರ್ಗೆ ಒಂದು ಹೆಲ್ಪ್ ಆಗಂಗೆ ಏನಾದ್ರು ಮಾಡ್ತೀವಿ ಅಂದ್ಬಿಟ್ಟು
ಹೇಳಿದ್ದು ಏನು ಆಗಿಲ್ಲ. ಮತ್ತೆ ಇನ್ಯಾರನ್ನ ಕೇಳ್ತೀರಾ ಹೆಲ್ಪ್ ಆಗಂಗೆ? ಯಾರು ಕೇಳಬೇಕು ಹೇಳಿ, ಅರ್ಥನೇ ಆಗಲ್ಲ. ಸರ್ಕಾರ ಮಾಡಬೇಕಾ, ಯೂನಿಯನ್ ಅವರು, ಸಂಘ ಅವ್ರು ಮಾಡಬೇಕಾ, ಯಾರಿಗೆ ಹೋಗ್ಬಿಟ್ಟು ಕೇಳೋಣ? ಯಾಕಂದ್ರೆ ಒಂದಿನ ಸಮಸ್ಯೆ ಅಲ್ಲ. ಇಲ್ಲ, ಡೈಲಿ ಸಮಸ್ಯೆ ಆಗಿಬಿಟ್ಟಿದೆ ಇದು. ಅಲ್ಲಿಂದ ಈಗ ಬರ್ತಾ ಇದೆ, ಸಿಗ್ತಾ ಇದೆ. ಫ್ರೀ ಆದಮೇಲೆ ರೈಟ್ ಆದರೂ ಡೌನ್ ಮಾಡಿ. ಹಾಂ, 59 ರೂಪಾಯಿ ಇಲ್ಲಿ, 90 ರೂಪಾಯಿ, 100 ರೂಪಾಯಿ, 120 ರೂಪಾಯಿ, 130 ರೂಪಾಯಿ, 135 ರೂಪಾಯಿ ಇಲ್ಲಿ. ಅದು ಫಿಕ್ಸ್, ಒಂದು ಬಂಕಲ್ಲಿ ಒಂದೊಂದು ರೈಟು. ಆ ಥರ ತುಂಬ ಕಷ್ಟ ಆಗಿದೆ ಮೇಡಮ್. ಅನ್ಕೊಂತೀರಾ ನೀವು? 2 ಗಂಟೆ ಟೈಮ್, ಮ್ಯಾಕ್ಸಿಮಮ್ 2 ಅವರ್ಸ್ 3 ಅವರ್ಸ್ ಆಗುತ್ತೆ ಗ್ಯಾಸ್ ಹಾಕ್ಸ್ಬೇಕಂದ್ರೆ. ಮತ್ತೆ ದುಡಿಯೋದು ಯಾವಾಗ ಸರ್? ದುಡಿಯೋದು, ತಿನ್ನೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಮಕ್ಕಳ ಜೊತೆ ಆಟ ಗ್ಯಾಸ್ ಹಾಕ್ಸ್ಬೇಕು ಅಂದ್ರೆ, ಇಲ್ಲಾಂದ್ರೆ ತಿಂಡಿ ಬಿಡಬೇಕು, ಇಲ್ಲಾಂದ್ರೆ ಮಧ್ಯಾಹ್ನ ಊಟ ಬಿಡಬೇಕು. ಅದು ಮಾಡ್ಕೊಂಡಿದ್ರೆ ಗ್ಯಾಸ್ ಹಾಕಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗಿದೆ. ಈಗ 1.5 ತಿಂಗಳಿಂದ ಇದಕ್ಕೆ ನೀವೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಏನು ಮಾಡೋಕ್ಕಾಗತ್ತೆ? ಹೆಂಡತಿ ಮಕ್ಳಿಗೆಲ್ಲ ಸಾಕಬೇಕು, ಕಷ್ಟ, ಬಾಡಿಗೆ ಇದು, ಗಾಡಿ ಇದು ಎಲ್ಲ ತೆಗಿಬೇಕಲ್ಲ ನಾವು. ಮಾಡಿಲ್ಲ ಅಂದರೆ ವಿಧಿನೇ ಇಲ್ಲ ನಮಗೆ. ಇದು ಬಿಟ್ಟು ಬೇರೆ ವಿಧಿ ಏನಿದೆ? ದುಡಿಯೋದು ಏನಾದಿದ್ರೆ ನಮ್ಮ ಹತ್ರ ಜಮೀನು ಇದೆಯಾ, ಗದ್ದೆ ಇದೆಯಾ, ತೋಟ ಇದೆಯಾ, ಮಾಡ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳೋಕ್ಕೆ? ಇದರಲ್ಲೇ ಜೀವನ ಮಾಡಬೇಕು ನಾವು, ಇದರಲ್ಲೇ ಸಾಗಿಸ್ಬೇಕೆಲ್ಲ. ಬೇರೆ ದಾರಿನೇ ಇಲ್ಲ ಮಾಡೋಕ್ಕೆ. ದಯವಿಟ್ಟು ನಿಮ್ಮಿಂದ ವಿನಂತಿ ಮಾಡ್ಕೊಳ್ತೀನಿ, ಏನಾದರೂ ಆಟೋ ಡ್ರೈವರ್ಗಳಿಗೆ ಆಗಂಗೆ ಒಂದು ಸಹಾಯ ಮಾಡಿ.